ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆಯ ದಿವಸ. ಇದು ನನಗೆ ಬಹಳ ಪ್ರಿಯವಾದ ವಿಚಾರ ನಾನು ಮಾಡ್ತಿರೋದು. ಇದರಲ್ಲಿ ಯಾವುದೇ ರೀತಿ ಗೊಂದಲ ಇಲ್ಲ, ಯಾರ ಜೊತೆನೂ ಗೊಂದಲ ಇಲ್ಲ, ಯಾವುದೇ ರೀತಿ ಹಿಂಸೆನೂ ಆಗಲ್ಲ, ಯಾವುದೇ ರೀತಿ ಯಾರಿಗೂ ಏನಂತೀನಿ ಯಾವ ರೀತಿ ಹೇಳಬೇಕು ಅಂತಂದರೆ, ಇದು ಹಾಡು ಹರಟೆ, ಇದು ಈ ಸಬ್ಜೆಕ್ಟಲ್ಲಿ ಎಲ್ಲರಿಗೂ ಖುಷಿ ಕೊಡುವಂಥ ವಿಚಾರ, ಎಲ್ಲರನ್ನೂ ಚಿಂತನೆಗೆ ಉಂಟು ಮಾಡುವಂಥ ವಿಚಾರ. ಪೀಪಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂದರೆ ಜನ ಮತ್ತು ಸಾಧನೆ. ನೀವು ಯಾವುದೇ ಪ್ರೊಫೆಷನ್ ತಗೊಳ್ಳಿ, ಒಂದು ಸರ್ವೆ ಇದೆ. ಆ ಸರ್ವೆ ಪ್ರಕಾರ ಯಾವುದೇ ಒಂದು ಪ್ರೊಫೆಷನ್ ತಗೊಳ್ಳಿ, ನೀವು ಆ ಪ್ರೊಫೆಷನ್ನಲ್ಲಿ ಟಾಪ್ ಪರ್ಫಾರ್ಮರ್ಸ್ ಅಂತ ಕೇವಲ 3% ಜನ ಇರ್ತಾರೆ. ಅದೇ ಪ್ರೊಫೆಷನಲ್ಲಿ ಗುಡ್ ಪರ್ಫಾರ್ಮರ್ಸ್ ಅಂತ ಒಂದು 10% ಜನ ಇರ್ತಾರೆ. ಆ್ಯಾವರೇಜ್ ಪರ್ಫಾರ್ಮರ್ಸ್ ಅಂತ 60% ಜನ ಇರ್ತಾರೆ. ಪೂರ್ ಪರ್ಫಾರ್ಮರ್ಸ್ ಅಂತ 27% ಜನ ಇರ್ತಾರೆ. ಇದು ಸರ್ವಕಾಲಕ್ಕೂ ಸಲ್ಲುವಂಥ ಸತ್ಯ. ಇದು ಯಾವುದೇ ಪ್ರೊಫೆಷನ್ ತಗೊಳ್ಳಿ. ಉದಾಹರಣೆಗೆ ಡಾಕ್ಟರ್ಸ್, ಟಾಪ್ ರ್ಯಾಂಕಿಂಗ್ ಡಾಕ್ಟರ್ಸ್ ಇದ್ದಾರೆ, ಗುಡ್ ಡಾಕ್ಟರ್ಸ್ ಇದ್ದಾರೆ, ಆ್ಯಾವ್ರೇಜ್ ಡಾಕ್ಟರ್ಸ್ ಇದ್ದಾರೆ, ಇನ್ನೊಂದು ಸಲ ಬದುಕಿದ್ರೆ ಅವ್ರ ಹತ್ರ ಹೋಗೋಕ್ಕೆ ಹೆದರಿಸುವಂಥ ಡಾಕ್ಟರ್ಗಳು ಇದ್ದಾರೆ ಅಲ್ವೇ? ಟಾಪ್ ಪರ್ಫಾರ್ಮಿಂಗ್ ಡಾಕ್ಟರ್ಸ್ ಆರ್ ಓನ್ಲಿ 3%, ಗುಡ್ ಡಾಕ್ಟರ್ಸ್ 10%, ಆ್ಯಾವ್ರೇಜ್ ಡಾಕ್ಟರ್ಸ್ 60%, ಪೂರ್ ಡಾಕ್ಟರ್ಸ್ 27%. ಇದರಲ್ಲಿ ಒಂದು ವಿಚಾರ ನಾನು ನಿಮ್ಗೆ ತಿಳಿಸ್ಬೇಕು ಅಂತಿದ್ದೀನಿ. ಎಕ್ಸಲೆಂಟ್ ಮತ್ತು ಗುಡ್, ಟಾಪ್ ಪರ್ಫಾರ್ಮರ್ಸ್, ಗುಡ್ ಎರಡನ್ನೂ ನಾನು ಒಂದು ವಿಭಾಗ ಅಂತ ಮಾಡಿದ್ರೆ 3 + 10 13% ಆಗುತ್ತೆ. ಪೂರ್ ಪರ್ಫಾರ್ಮರ್ಸ್ 27%, 13ಕ್ಕೆ ಡಬಲ್ಗಿಂತ ಜಾಸ್ತಿ. ಇದು ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಎರಡನೇ ಪ್ರೊಫೆಷನ್ ಉದಾಹರಣೆಗೆ ತಗೊಳ್ಳೋಣ, ಲಾಯರ್ಸ್. ಟಾಪ್ ಪರ್ಫಾರ್ಮಿಂಗ್ ಲಾಯರ್ಸ್ ಇದ್ದಾರೆ, ಕೆಲವೇ ಜನ 3%. ಗುಡ್ ಡಾಕ್ಟರ್ಸ್ 10% ಜನ. ನಾನೂ ಒಬ್ಬ ಲಾಯರ್ ಅಂತ ಓಡಾಡೋರು 60% ಜನ. ಯಾಕಾನ ಈ ಪ್ರೊಫೆಷನ್ ಬನ್ನಪ್ಪ ನಾನು ಅಂತ ತಲೆ ಚಚ್ಕೊಳ್ಳೋವಂಥದ್ದು, ಕ್ಲೈಂಟ್ಗಳು ಎಲ್ಲಿ ಸಿಗ್ತಾರೆ ಅಂತ ಹುಡುಕುವಂಥ ಜನ 27% ಜನ ಇದ್ದಾರೆ. ಯೂಟ್ಯೂಬ್ ಚಾನೆಲ್ ನಡೆಸೋರು, ಟಾಪ್ ಯೂಟ್ಯೂಬ್ ಚಾನೆಲ್ಸ್ ಕೇವಲ 3%. ಗುಡ್ ಯೂಟ್ಯೂಬ್ ಚಾನೆಲ್ಸ್, ಒಳ್ಳೆಯ ವಿಚಾರಗಳನ್ನು ಮಾತ್ರ ಹಂಚ್ಕೊಳ್ಳೋರು 10%. ನಂದು ಒಂದು ಚಾನೆಲ್ ಇದೆ 60%. ಬೇಡವಾದ ವಿಚಾರನ ಹಂಚೋರು, ನನಗಿಷ್ಟ ಬಂದಾಗ ಮಾಡ್ತೀನಿ, ಇಷ್ಟ ಇದ್ದರೆ ನೋಡಿ ಅಂತನ್ನುವಂಥ ಯೂಟ್ಯೂಬ್ ಚಾನೆಲ್ಗಳು ಕೂಡ ಇವೆ 27%. ಮಿತ್ರರೇ, ಇದನ್ನು ನಾನು ಹೇಳೋದಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ನೀವೆಲ್ಲರೂ ಯಾವುದೋ ಒಂದು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರ್ತೀರ. ನಿಮ್ಮ ಪ್ರೊಫೆಷನಲಲ್ಲಿ ನೀವು ಯಾವ ರ್ಯಾಂಕಲ್ಲಿದ್ದೀರಾ? ಆರ್ ಯು ಎ ಟಾಪ್ ಪರ್ಫಾರ್ಮರ್? ಆರ್ ಯು ಎ ಗುಡ್ ಪರ್ಫಾರ್ಮರ್? ಆರ್ ಯು ಎನ್ ಆ್ಯಾವ್ರೇಜ್ ಪರ್ಫಾರ್ಮರ್? ಅಥವಾ ಆರ್ ಯು ಎ ಪೂರ್ ಪರ್ಫಾರ್ಮರ್? ಉತ್ತರ ಕೊಡಬೇಕಾಗಿಲ್ಲ. ನಿಮ್ಮನ್ನು ನೀವೇ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಗೆ ಉತ್ತರ ಸಿಗತ್ತೆ. ಏನಿದು ಟಾಪ್ ಪರ್ಫಾರ್ಮರ್ಗೆ ಮತ್ತು ಪೂರ್ ಪರ್ಫಾರ್ಮರ್ಸ್ಗೆ, ಅಂದರೆ ಟಾಪ್ 2 ಮತ್ತು ಬಾಟಮ್ 2ಗೆ ಏನು ವ್ಯತ್ಯಾಸ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಅಂಥ ವ್ಯತ್ಯಾಸ ಏನಿಲ್ಲ. ಕ್ರಿಕೆಟನ್ನು ಒಂದು ವೃತ್ತಿ ಅಂತ ತಗೊಂಡ್ರೆ 2-3 ಹೆಸರುಗಳು ಹೇಳ್ತೀನಿ, ಯಾವುದೇ ರೀತಿಯ ಅಗೌರವ ಇಲ್ಲ. ಬಟ್ ಅವ್ರು ಈ ಪರ್ಫಾರ್ಮೆನ್ಸ್ ಮ್ಯಾಟ್ರಿಕ್ಸಲ್ಲಿ ಸಿಗ್ತಾರೆ, ಅವರು ಸಿಕ್ಕಾಕ್ಕೋತಾರೆ. ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ಜಸ್ಪ್ರೀತ್ ಬುಮ್ರಾ ಆಗಿರ್ಬೋದು. ನಮ್ಮ ಭಾರತದ ಕ್ರಿಕೆಟರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ
ದೇ ಆರ್ ಆಲ್ ಟಾಪ್ ಪರ್ಫಾರ್ಮಿಂಗ್ ಕ್ರಿಕೆಟರ್ಸ್. ಅದೇ ರೀತಿ ನಮಗೆ ಎಲ್ಲೋ ಒಂದು ಕಡೆ ಮನೀಶ್ ಪಾಂಡೆನೂ ಸಿಗ್ತಾರೆ, ಎಲ್ಲೋ ಒಂದು ಕಡೆ ಕರುಣ್ ನಾಯರು ಸಿಗ್ತಾರೆ. ಅವರಿಬ್ರಿಗೂ ಬ್ಯಾಟಿಂಗ್ ವಿಚಾರಕ್ಕೆ ಬಂದರೆ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ಎಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೋ ಇವರು ಅಷ್ಟೇ ಚೆನ್ನಾಗಿ ಆಡ್ತಾರೆ. ಇವ್ರಿಗೂ ಸ್ಟ್ರೈಟ್ ಡ್ರೈವ್ ಬ್ರಿಲಿಯಂಟಾಗಿ ಹೊಡಿಯೋಕ್ಕೆ ಬರುತ್ತೆ. ಇವರ ಡಿಫೆನ್ಸ್ ಕೂಡ ರಾಹುಲ್ ದ್ರಾವಿಡ್ಗೆ ಎಷ್ಟು ಪರ್ಫೆಕ್ಟ್ ಡಿಫೆನ್ಸ್ ಇದೆಯೋ ಇವರಲ್ಲೂ ಅಷ್ಟೇ ಡಿಫೆನ್ಸ್ ಇದೆ. ಆದರೆ ಕ್ರಿಕೆಟ್ ಪರ್ಫಾರ್ಮೆನ್ಸ್ ರ್ಯಾಂಕಿಂಗಲ್ಲಿ ನಾವು ನೋಡಿದ್ರೆ ಇವರು ಒಂದು ಕಡೆ ಇರ್ತಾರೆ, ಇನ್ನಿಬ್ಬರು 3 ಜನ ನಾನು ಹೆಸರಿಸಿದವರು ಟಾಪ್ ಪರ್ಫಾರ್ಮರ್ಸಲ್ಲಿರ್ತಾರೆ. ಸೊ ಇದರಲ್ಲಿ ನಾನು ಏನು ಹೇಳಬಯಸಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ವಾಟ್ ಸೆಪರೇಟ್ಸ್ ಗುಡ್ ಪರ್ಫಾರ್ಮರ್ಸ್ ಟು ಆ್ಯಾವ್ರೇಜ್ ಪರ್ಫಾರ್ಮರ್ಸ್ ಇದು ಸ್ಕಿಲ್ ಸೆಟ್ಸ್ ಅಲ್ಲ, ನನಗೆಷ್ಟು ಕೌಶಲ್ಯ ಇದೆ ಅನ್ನೋದು ಅದಲ್ಲ, ನಾನು ಎಲ್ಲಿಂದ ಹುಟ್ಟಿದೆ ಅನ್ನೋದು ಅದೂ ಅಲ್ಲ, ನನ್ನ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡೂ ಅಲ್ಲ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೂ ಅಲ್ಲ. ಏನು ಸಪ್ರೇಟ್ ಮಾಡುತ್ತೆ ಅಂತಂದರೆ ನನ್ನಲ್ಲಿರೋ ಪ್ಯಾಷನ್ ಸಪ್ರೇಟ್ ಮಾಡುತ್ತೆ. ಕೊಹ್ಲಿ ಕೂಡ 0 ಹೊಡಿತಾರೆ. ಇನ್ಫ್ಯಾಕ್ಟ್ ಅವ್ರದ್ದು ರೀಸೆಂಟಾಗಿ 2 ಮ್ಯಾಚು ಐ ಥಿಂಕ್ 0 ಹೊಡೆದ್ರು. ಮನೀಶ್ ಪಾಂಡೆ ಅವರು 0 ಹೊಡೆದಿದ್ದಾರೆ. ಇದರಲ್ಲಿ ದಯವಿಟ್ಟು ಮನೀಶ್ ಪಾಂಡೆ ಬಗ್ಗೆ ಅಗೌರವವಾಗಿ ಮಾತಾಡ್ತೀನಿ ಅಂತ ಅಂದ್ಕೊಬೇಡಿ. ಆತ ಬಹಳ ಒಳ್ಳೆ ಕ್ರಿಕೆಟರ್. ದೂರದಿಂದ ಆತನನ್ನು ನಾನು ಬಲ್ಲೆ, ಅವನ ಪರ್ಫಾರ್ಮೆನ್ಸ್ ನಾನು ನೋಡಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಕ್ರಿಕೆಟರ್ಸ್ ದಟ್ ಇಂಡಿಯಾ ಹ್ಯಾಸ್ ಪ್ರೊಡ್ಯೂಸ್ಡ್, ಸಂಶಯನೇ ಇಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಅವರು ಚಿರಕಾಲ ಉಳಿಯಲ್ಲ. ಈ 3-4 ಜನಗಳ ಥರ ಅವರು ಉಳಿಯಲ್ಲ. ಯಾಕೆ ಅಂತಂದರೆ ಅವರು ಸಕ್ಸಸ್ ಮತ್ತು ಫೇಲ್ಯೂರ್ನ ತಗೊಂಡ ರೀತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಮಿತ್ರರೇ, ಅದನ್ನೇ ನಾನು ಹೇಳೋದು. ಯಾವ ರೀತಿ ನಾವು ಸಕ್ಸಸ್ ಮತ್ತು ಫೇಲ್ಯೂರ್ ನಾವು ತೊಗೊತೀವಿ, ಅದರಿಂದ ನಾವು ಏನು ಪಾಠ ಕಲಿತೀವಿ, ಅದರಿಂದ ನಾವು ಮುಂದೆ ಹೋಗೋದು ಹೇಗೆ ಅನ್ನೋದನ್ನು ತಿಳ್ಕೊತೀವಿ. ರೆಸಿಲಿಯನ್ಸ್ ಅಂತ ಏನು ಹೇಳ್ತೀವಿ, ನನ್ನ ಮಾನಸಿಕ ಶಕ್ತಿ ಎಷ್ಟರ ಮಟ್ಟಿಗಿದೆ, ಅದು ನಾನು ಎಂಥದೇ ಸ್ಥಿತಿಲಿರಲಿ ದಟ್ ಕ್ಯಾನ್ ಮೇಕ್ ಮೀ ಎ ಟಾಪ್ ಪರ್ಫಾರ್ಮರ್. ವಾಟ್ ಸೆಪರೇಟ್ಸ್ ಟಾಪ್ ಪರ್ಫಾರ್ಮರ್ಸ್ ಫ್ರಮ್ ಎ ಆರ್ಡಿನರಿ ಪರ್ಫಾರ್ಮರ್ ಈಸ್ ದ ಪ್ಯಾಷನ್. ಅದರಲ್ಲಿರೋ ನನಗೆ ಒಂದು ಕ್ಷಮತೆ ಎಷ್ಟಿದೆ ಅದು, ಮತ್ತು ಸಕ್ಸಸ್ ಮತ್ತು ಫೇಲ್ಯೂರ್ನಿಂದ ನಾನು ಏನು ಪಾಠ ಕಲ್ತಿದ್ದೀನಿ, ಅದನ್ನು ನಾನು ಯಾವ ರೀತಿ ನಾನು ಪ್ರದರ್ಶನಕ್ಕಿಡ್ತೀನಿ, ಮತ್ತು ನನ್ನ ಸ್ಥಿರತೆ ಹೇಗಿದೆ, ಕನ್ಸಿಸ್ಟೆನ್ಸಿ. ಇದು 3 ನಾವು ಯಾವುದೇ ವೃತ್ತಿಲಿರಲಿ, ಇದು ನಮ್ಮನ್ನು ನಾನು ಎಂಥದೇ ಸ್ಥಿತಿಲಿರಲಿ ನನ್ನ ಟಾಪ್ ಪರ್ಫಾರ್ಮರ್ ಆಗಿ ತೊಗೊಂಡು ಹೋಗೋದಕ್ಕೆ ನನಗೆ ಒಂದು ದಾರಿ ಕೊಡುತ್ತೆ. ಮಿತ್ರರೇ, ಈ ಮೂಲಕ ನಾನು ಹೇಳೋದು, ನಮಗೆ ಗೊತ್ತಿರಬೇಕು ನನ್ನ ವೃತ್ತಿನಲ್ಲಿ ನಾನು ಎಲ್ಲಿದ್ದೀನಿ. ನಾನು ಟಾಪ್ ಪರ್ಫಾರ್ಮರಾ, ಗುಡ್ ಪರ್ಫಾರ್ಮರಾ, ಆ್ಯಾವ್ರೇಜ್ ಪರ್ಫಾರ್ಮರಾ ಅಥವಾ ಪೂರ್ ಪರ್ಫಾರ್ಮರ. ಆ್ಯಂಡ್ ನಾವು ಕೂತಿರೋ ಸ್ಥಾನ ನಮಗೆ ತೃಪ್ತಿ ಕೊಟ್ಟಿಲ್ಲ ಅಂತಂದರೆ ನಾನು ಮುಂದಿನ ಮೇಲಿನ ಹಂತಕ್ಕೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ತಕ್ಕದಾದಂಥ ಮಾರ್ಗದರ್ಶನ ತಗೊಂಡು ನನ್ನ ದಾರಿನಲ್ಲಿ ನಾನು ಮುಂದೆ ಸಾಗ್ತಾ ಇದ್ದರೆ ಎನಿಬಡಿ ಕ್ಯಾನ್ ಬಿಕಮ್ ಎ ಟಾಪ್ ಪರ್ಫಾರ್ಮರ್. ಹೇಳ್ತಾರಲ್ಲ, ಎನಿಬಡಿ ಕ್ಯಾನ್ ಡ್ಯಾನ್ಸ್ ಅಂತ ಒಂದು ಪ್ರೋಗ್ರಾಮ್ ಬಂದಿತ್ತು. ಅದರ ಉದ್ದೇಶನೇ ಪ್ರತಿಯೊಬ್ಬರು ಡ್ಯಾನ್ಸರ್ ಆಗ್ಬೋದು ಅಂತ. ಹಾಡು ಹರಟೆಯ ಒಂದು ಭಾಗದ ಉದ್ದೇಶ ಎನಿಬಡಿ ಕ್ಯಾನ್ ಬಿ ಎ ಸಿಂಗರ್, ಯಾರು ಬೇಕಾದರೆ ಹಾಡುಗಾರರಾಗ್ಬೋದು. ಅದೇ ರೀತಿ ಈ ಸಂಚಿಕೆಯ ಉದ್ದೇಶ ಎನಿಬಡಿ ಕ್ಯಾನ್ ಬಿ ಎ ಟಾಪ್ ಪರ್ಫಾರ್ಮರ್. ವಿ ಹ್ಯಾವ್ ದ ಪೊಟೆನ್ಷಿಯಲ್, ಅದರ ಶಕ್ತಿ ಇದೆ, ಅದರ ಕಡೆ ಗಮನ ಹರಿಸೋಣ, ಅದರ ಕಡೆ ನಮ್ಮ ಗುರಿ ಇಡೋಣ. ನಮ್ಮ ಪ್ರೊಫೆಷನ್ನಲ್ಲಿ ಜನ ನಮ್ಮನ್ನು ಗುರುತಿಸುವಂತಾಗಲಿ, ನಾನು ಒಬ್ಬ ಇದ್ದೆ ಅನ್ನೋದರ ಬದಲು ನನ್ನಂಥವನು ಒಬ್ಬ ಇದ್ದ ಅನ್ನೋ ರೀತಿ ಆಗೋ ಹಾಗೆ ನಾವು ನಮ್ಮ ಕೆಲಸಗಳನ್ನು ಮಾಡೋಣ. ಈ ರೀತಿ ಕೆಲಸಗಳನ್ನು ಮಾಡ್ತಾ ನಮ್ಮ ದೇಶನ ಕಟ್ಟೋಣ, ನಮ್ಮ ಜನರಿಗೆ ಸಹಾಯ ಮಾಡೋಣ, ಎಲ್ಲರೂ ಒಟ್ಟಿಗೆ ಬೆಳೆಯೋಣ. ಈ ವಿಚಾರ ನಾನು ಇದುವರೆಗೂ ಹಂಚ್ಕೊಂಡಿದ್ದೀನಿ.
ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು, ಮುಕ್ತವಾಗಿ ಹಂಚ್ಕೊಳ್ಳಿ. ಯಾಕೆ ಅಂದರೆ ಒಂದೇ ನಂಬಿಕೆ ಇಲ್ಲ. ಹೇಳ್ತಾರಲ್ಲ, ರೋಮ್ಗೆ ಬಹಳ ದಾರಿ ಇದೆ ಅಂತ. ಅದೇ ರೀತಿ ಯಶಸ್ಸಿಗೆ ಒಂದೇ ದಾರಿ ಅಲ್ಲ, ಸಾಕಷ್ಟು ದಾರಿ ಇದೆ. ಎಲ್ಲ ದಾರಿಯನ್ನು ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲ ದಾರಿ ಬಗ್ಗೆನೂ ತಿಳ್ಕೊಳ್ಳೋಣ. ನಮಗೆ ಯಾವ ದಾರಿ ಮೇಲೆ ನಂಬಿಕೆ ಬರುತ್ತೆ ಅದರಲ್ಲಿ ಮುಂದುವರಿಸೋಣ. ಪ್ಲಸ್ ನಾವು ಏನಾದರೂ ಒಂದರಲ್ಲಿ ಅಡಚಣೆ ಬಂದರೆ ಇನ್ನೊಂದು ದಾರಿ ಇದೆ ಅನ್ನೋದ್ರ ಬಗ್ಗೆ ನಂಬಿಕೆ ಇಟ್ಕೊಂಡು ನಾವು ಕಾರ್ಯ ಮಾಡೋಣ ಅನ್ನೋದ್ರ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ನಾನು ಸ್ವಾಗತಿಸ್ತೀನಿ. ನನ್ನ ಅನಿಸಿಕೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ, ಲೈಕ್ ಮಾಡಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲ್ನ ಉಳಿಸಿ ಬೆಳೆಸಿ. ಯಾಕೆಂದರೆ ಈ ಚಾನಲ್ ಉದ್ದೇಶ ಭಾಳ ಸಿಂಪಲ್. ನನ್ನ ದೇಶ ಚೆನ್ನಾಗಿರಬೇಕು, ನನ್ನ ಜನ ಚೆನ್ನಾಗಿರಬೇಕು. ಅದಕ್ಕೆ ಯಾವುದೇ ರೀತಿ ಮಾರ್ಗ ಇದ್ರೂ ಆ ಮಾರ್ಗನ ಅಪ್ಕೊಳ್ಳೋಣ, ಅದರಿಂದ ಮುಂದೆ ಹೋಗೋಣ ಅಂತ. ನಮಸ್ಕಾರ.